ಇಲ್ಲಿ ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಇವಾಗ ಇದಕ್ಕೆ ಶುಂಠಿ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಬಾಡಿಸ್ಕೋಬೇಕಿದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಂಪಗಾಗಿದೆ. ಇವಾಗ ಇದಕ್ಕೆ ರುಬ್ಬಿಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಬೇಕು. ಇದರಲ್ಲಿ ಚಕ್ಕೆ ಲವಂಗ ಕೂಡ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕಿದೆ. ಇದು ಇವಾಗ ಕೆಂಪಗಾಗಿದೆ, ಅದು ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಇವಾಗ ಇದಕ್ಕೆ ಚಿಕನ್ ಹಾಕಿ ಇವಾಗ ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀವಿ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಬಾಡಿಸಬೇಕು. ಚೆನ್ನಾಗಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಒಂದು 2 ನಿಮಿಷ ಇದಕ್ಕೆ ಪ್ಲೇಟ್ ಮುಚ್ಚಿ ಇಡೋಣ. ಇವಾಗ ಇದಕ್ಕೆ ತೊಳೆದಿಟ್ಟಿರೋಂಥ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕೋಣ. ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೋಣ. 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಇದು ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಇದಕ್ಕೆ ಹಿಡಿಯೋ ಥರ. ಈಗ ನೆಕ್ಸ್ಟ್ ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಮಸಾಲೆ ಎಲ್ಲ ಸ್ವಲ್ಪ ಹಿಡ್ಕೊಂಡಿದೆ. ಇವಾಗ ನಾವು ರುಬ್ಬಿಟ್ಟಿರ್ತಕ್ಕಂಥ ಕಾಯಿ ಮತ್ತು ಟೊಮೊಟೊವನ್ನು ಹಾಕೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೊಂದು 2-3 ನಿಮಿಷ ಹಾಗೆ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ ಬೇಯೋದಕ್ಕೆ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕೋಣ. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ನಾವು ಹಾಕಿಕೊಳ್ಳೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನದ ಮೇಲೆ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನಾಗಿದೆ. ಇದಕ್ಕೆ ಉಪ್ಪೆಲ್ಲ ಹಾಕಿದ್ದೀನಿ ಈಗಾಗಲೇ ನಾನು, ಕರೆಕ್ಟಾಗಿದೆ. ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು 3 ವಿಷಲ್ ಬರೋವರೆಗೂ ಬೇಯಿಸ್ಕೊಂಡು ಆಫ್ ಮಾಡೋಣ. ಚಿಕನ್ನು ಅವರೆಕಾಳು ಸಾಂಬಾರಿಗೆ ಮುದ್ದೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೇಲಿ ಯಾರೂ ರೈಸ್ ಜಾಸ್ತಿ ತಿನ್ನಲ್ಲ. ನೋಡಿ ಸಾಂಬಾರು ಆಗಿದೆ. ಅವರೆಕಾಳು ಮತ್ತು ಚಿಕನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದ್ಸರಿ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ ಫ್ರೆಂಡ್ಸ್. ಹಂಗೆ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.